ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ನಿಮ್ಮ ಮನಸ್ಸಿನ ಮಾತು ಹೇಗಿತ್ತು ಎಪಿಸೋಡ್, ಇವ್ನ್ ಯಾವ ಮರ ಹಿಂಗಾಡ್ತಾನೆ ಅನ್ಸ್ತಾ, ಇವ್ರು ಸೂಪರ್ ಮರ ಅನ್ಸ್ತಾ, ನಿಮ್ಗೆ ಏನ್ ಅನ್ಸ್ತಾ ಅಂತ ಕಮೆಂಟ್ ಮಾಡಿ. ಈ ನಿನ್ನೆ ಎಪಿಸೋಡ್ ಅಲ್ಲಿ ಮೂರು ವಿಷಯಗಳು, ಒಂದು ಉತ್ತಮ ಕಳಪೆ ಅಂತ ಈ ವಿಷಯ ಒಂದಿತ್ತು, ನಮ್ಮ ಗಿಲ್ಲಿ ಮತ್ತು ಧ್ರುವಂತರ ಜಗಳ ಇತ್ತು, ಅದಾದ್ಮೇಲೆ ಕ್ಯಾಪ್ಟನ್ ಮಾಡಿದಿತ್ತು. ಈ ಮೂರು ವಿಷಯಗಳ ಬಗ್ಗೆನೇ ಎಪಿಸೋಡ್ ಹೈಲೈಟ್ ಆಗಿದ್ದು. ಅಷ್ಟಕ್ಕಿಂತ ಮಿಂಚೆ ಇನ್ನೇನು ಇರಲಿಲ್ಲ ಎಪಿಸೋಡ್ ಅಲ್ಲಿ. ತುಂಬಾ ಬೋರ್ ಹೊಡಿತಾ ಇತ್ತು. ಇಲ್ಲಿ ಮುಖ್ಯವಾಗಿ ಕ್ಯಾಪ್ಟನ್ ಬಗ್ಗೆ ಮಾತಾಡೋಣ. ಕಂಪ್ಲೀಟ್ ಆಗಿ 100% ಆಗಿ ಬಿಗ್ ಬಾಸ್ ದಯದಿಂದನೇ ಕ್ಯಾಪ್ಟನ್ ಆಗಿದ್ದು ಮಾಳು. ಏನ್ ಕರ್ನಾಟಕ ಜನತೆಯಿಂದ ಅಲ್ಲ, ವೀಕ್ಷಕರಿಗೆ ಮತದಿಂದ ಅಲ್ಲ, ಪ್ರೇಕ್ಷಕರ ನೋಟದಿಂದ ಕೂಡ ಅಲ್ಲ, ಕೇವಲ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ದಯದಿಂದ ಮಾತ್ರನೇ ಮಾಳು ಕ್ಯಾಪ್ಟನ್ ಆಗಿದ್ದು. 100% ಇದು ಫಿಕ್ಸ್ ಅನ್ಕೋಬಿಡಿ. ಒಂಥರ ಸ್ಕ್ರಿಪ್ಟೆಡ್ ಅನ್ಸ್ತಾ ಇತ್ತು. ಯಾಕೆ ಅಂದ್ರೆ ಅವ್ರಿಗಿಂತ ಚೆನ್ನಾಗಿ ಮಾತಾಡೋರು ಇದ್ದಾರೆ, ಅವ್ರಿಗಿಂತ ಚೆನ್ನಾಗಿ ಆಡಿರೋರು ಇದ್ದಾರೆ, ಅವ್ರಿಗಿಂತ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡೋರು ಇದ್ದಾರೆ. ನೀವು ತಗೊಂಡೋಗಿ ಸಿಂಪಲ್ ಗೆ ಮಾಳು ಕೊಡ್ತೀವಿ, ಮಾಳುಗೆ ವೋಟ್ ಬಿದ್ದಿದಂತೆ ಅಂದ್ರೆ ಇಲ್ಲಿ ಯಾರು ನಂಬಲ್ಲ. ಯಾಕಂದ್ರೆ ನೀವು ಲೈವ್ ಅಲ್ಲಿ ಕೌಂಟಿಂಗು ತೋರ್ಸಲ್ಲ, ಯಾರಿಗೆ ಬಿದ್ದಿದಂತ ಹೇಳೋದು ಇಲ್ಲ. ಅದು ನೀವೇ ಕೌಂಟ್ ಮಾಡ್ತೀರಾ, ನೀವೇ ಬರ್ಸ್ಕೊಳ್ತೀರಾ, NLF ಕೊಟ್ಟು ಬರೋದು ಮಾಳು ಕ್ಯಾಪ್ಟನ್ ಬರ್ಕೊಡ್ತೀರಾ. ಅಲ್ಲಿ ಸಿಂಪಲ್ ಆಗಿ ಗೊತ್ತಾಗುತ್ತೆ ನೀವು ಯಾರನೋ ಏನೋ ಅನ್ಕೊಂಡಿರಾ, ಯಾರನೋ ಪುಷ್ ಮಾಡ್ಬೇಕು ಅನ್ಕೊಂಡಿರಾ, ನೀವೇನೋ ಅನ್ಕೊಂಡಿರಾ ಅಂತ. ಅಂದ ವೇಳೆ ಓಟ್ ಬಿದ್ದಿದ್ದಾವೆ, ಓಟ್ ಹಾಕಿದಾರೆ ಅಂದ್ರೆ ನೀವು ಅಲ್ಲೇ ಇರೋ ಕ್ಯಾಪ್ಟನ್ ಧನುಷ್ ಅವ್ರು ಕೊಡಿ, ಅವ್ರು ಕೌಂಟ್ ಮಾಡ್ತಾರೆ ಯಾರು ಜಾಸ್ತಿ ಓಟ್ ಬಿದ್ದಿದೆ ಅಂತ. ಆ ಕೆಲಸನೂ ಮಾಡಲ್ಲ. ನಿಮ್ಗೆ ಯಾರು ಬೇಕು ಅವ್ರ ಹೆಸರು ಬರೆದು ಕೊಡ್ತೀರ ಅಷ್ಟೇ. ಇಲ್ಲಿ ಸಿಂಪಲ್ ಗೊತ್ತಾಗುತ್ತೆ ಜನಕ್ಕೆ, ವೀಕ್ಷಕರು ಕೂಡ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಇಡೀ ವೀಕ್ ಅಲ್ಲಿ ತುಂಬಾ ತಪ್ಪು ಮಾಡಿದ್ದಾರೆ ಬಿಗ್ ಬಾಸ್. ಏನಂತ ಅಂದ್ರೆ ಕಿಚ್ಚ ಸರ್ ಏನೋ ಸಾಟರ್ಡೆ ಎಪಿಸೋಡ್ ಎಲ್ಲ ನಾಮಿನೇಟ್ ಅಂತಾರೆ, ಇವ್ ತಗೊಂಬಂದು ಇಮ್ಯುನಿಟಿ ಅಂತ ಹೇಳ್ತಾರೆ, ಅದು ರಿಷಾಗೆ ಅವಕಾಶ ಕೊಡ್ತಾರೆ. ಅವ್ರಿಗೆ ಯಾವ ರೀತಿ ಟಾಸ್ಕು ಇಲ್ಲ, ಬದನೆಕಾಯಿ ಇಲ್ಲ, ಏನು ಇಲ್ಲ. ರಿಷಾ ನೀವು ಹೋಗಿ 2 ಫೋಟೋನ ಮಿಷಿನ್ಗೆ ಹಾಕಿ, ಇಲ್ಲ ನಿಮ್ಮನ್ನ ಸೇವ್ ಮಾಡ್ಕೊಳ್ಳಿ. ಯಾರು ಬಿಡ್ತಾರೆ ಗುರು? ಯಾರು ಬಿಡಂಗಿಲ್ಲ ಅಲ್ಲಿ. ಈ ರೀತಿಯಾಗಿ ತಗೊಂಡಾಗ ಒಂದು ಇಮ್ಯುನಿಟಿ ಕೊಟ್ಟಿದ್ದಾಗಿರ್ಬೋದು, ಕ್ಯಾಪ್ಟನ್ ಮಾಡಿದ್ದಾಗಿರ್ಬೋದು. ಇವಕ್ಕೂ ಕೇವಲ ಅಲ್ಲಿನ ಕಂಟೆಸ್ಟೆಂಟ್ ತಪ್ಪು ಮಾಡಿಲ್ಲ, ಬಿಗ್ ಬಾಸ್ ತುಂಬಾ ತಪ್ಪು ಮಾಡಿದ್ದಾರೆ. ಅದು ಯಾರ್ದು ಸ್ಕ್ರಿಪ್ಟ್ ಏನೋ ಒಂದು ಗೊತ್ತಾಗಿಲ್ಲ. ಫಸ್ಟ್ ಏನೋ ನಾಮಿನೇಟ್ ಅಂತ ಹೇಳಿದ್ರಿ, ಓಕೆ ಸರಿ. ಫಸ್ಟ್ನೇ ದಿನ ಓಟ್ ಎಲ್ಲ ಎಲ್ಲಿ ಹೋಗ್ಬೇಕು? 16 ಜನಕ್ಕೆ ಅವ್ರವ್ರ ಫ್ಯಾನ್ಸ್ ಎಲ್ಲ ಓಟ್ಸ್ ಹಾಕಿದ್ದಾರೆ. ಆ ಓಟ್ ಎಲ್ಲ ಅದಾದ್ಮೇಲೆ 6 ಜನ ಸೇವ್ ಮಾಡಿದ್ವಿ. ಆ 6 ಜನಕ್ಕೆ ಹಾಕಿರೋ ಓಟ್ ಎಲ್ಲಿ ಹೋದ್ವು? ಈ ರೀತಿಯಾಗಿ ತುಂಬಾ ತಪ್ಪುಗಳಿವೆ, ತುಂಬಾ ಇದಾಗ್ತಾ ಇದೆ. ನಾನು ಹೇಳ್ದಲ್ಲ, ಮುಖ್ಯವಾಗಿ ಬಿಗ್ ಬಾಸ್ ದಯದಿಂದ ಮಾಳು ಕ್ಯಾಪ್ಟನ್ ಆಗಿದ್ದಾರೆ. ಖುಷಿ. ಇನ್ಮೇಲಾದ್ರೂ ಈಗ ಯಾವ ರೀತಿಯಾದ ಮಾತಾಡ್ತಾ ಇದ್ರೋ, ಈಗ ಯಾವ ರೀತಿಯಾದ ಆಟ ಆಡ್ತಾ ಇದ್ರೋ, ಈಗ ಹೇಗಿದ್ದೀರೋ ಮುಂದಿನ ದಿನಗಳು ಹಾಗೆ ಇರಿ, ಹಾಗೆ ಆಟ ಆಡಿ ಅಂತ ಬಯಸೋಣ. ಇಷ್ಟು ದಿನ ಇದ್ದ ಮಾಳು ಇನ್ನೋಸೆಂಟಾ, ಈಗ ಆಡ್ತಿರೋ ಮಾಳು ಕರೆಕ್ಟಾ ಗೊತ್ತಿಲ್ಲ ಜನಕ್ಕೆ. ನಾವಾದ್ರೆ ಮಾಳು ಇನ್ನೋಸೆಂಟ್ ಅಂತ ಅನ್ಕೊಂಡಿದ್ವಿ, ಬಟ್ ಈಗ ಆಡ್ತಾ ಇದ್ರಲ್ಲ, ಇದು ಬೇಕಿತ್ತು. ಇದ್ರ ಕಂಟಿನ್ಯೂ ಮಾಡಿ. ಈಗ ಮಾತ್ರ ಅಲ್ಲ, ಇದ್ರ ಮೇಲೆ ಕಂಟಿನ್ಯೂ ಮಾಡಿದ್ರೆ ಅವಾಗ ಏನೋ ನೋಡೋಣ. ಇನ್ನು ಅದಾದ್ಮೇಲೆ ಉತ್ತಮ ಕಳಪೆ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ಮರ್ಯ ಕೆಲವರು ಕನಸು ನೆರವೇರಿತ್ತು ಅಂತ ನಾನು ಯಾಕಂದ್ರೆ ತಮಿಳಿನ ಹಾಕಿ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಏನಂದ್ರೆ ಉತ್ತಮ ಯಾರಿಗೆ ಕೊಡ್ಬೇಕು, ಕಳಪೆ ಯಾರಿಗೆ ಕೊಡ್ಬೇಕು ಅಂತ ಡಿಸ್ಕಸ್ ಆಗ್ತದೆ ಓಪನ್ ಆಗಿ, ಒಬ್ರ ಹತ್ರ ಒಬ್ರು. ಕಂಪ್ಲೀಟ್ ಆಗಿ ಸುಧೀರ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ರಾಸಿಕಾ ಆಗಿರ್ಬೋದು, ರಿಷಾ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಧ್ರುವಂತ್ ಆಗಿರ್ಬೋದು, ಚಂದ್ರಪ್ರಭಾ ಮೀಟಿಂಗ್ ಅಲ್ಲಿ ಬಿಡಿ. ಇವ್ರೇನ್ ಜಾಹ್ನವಿ ಆಗಿರ್ಬೋದು, ಇವ್ರು ಏನಿದ್ದಾರೆ ಅಂದ್ರೆ ಓಪನ್ ಮೈಂಡ್ ಹೇಳ್ತಾರೆ ಕಳಪೆ ಇವನ್ಗೆ ಕೊಡ್ಬೇಕು, ಇವ್ರಿಗೆ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು ಅಂತ. ಕಂಪ್ಲೀಟ್ ಆಗಿ ಈ ತರ ಓಪನ್ ಅಪ್ ಆಗಿ ಚರ್ಚೆ ಮಾಡಿ ಕಳಪೆ ಕೊಟ್ಟಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಇದರಿಂದ ನಾನು ಗಿಲ್ಲಿ ಫ್ಯಾನ್ಸ್ ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಕಳಪೆ ಆಗಿದೆ ಅವ್ರಿಗೇನು ಕಳಪೆನೇ ಆಗಲ್ಲ, ಅವ್ರಿಗಿನ ಕ್ರೇಜ್ ಜಾಸ್ತಿ ಆಗುತ್ತೆ, ಅವ್ರಿಗಿನ ಫ್ಯಾನ್ಸ್ ಜಾಸ್ತಿ ಆಗ್ತಾರೆ, ಅವ್ರಿಗೆ ಒಂದು ಸಿಂಪತಿ ಉಂಟಾಗುತ್ತೆ. ಕಂಪ್ಲೀಟ್ ಆಗಿ ಎಲ್ಲ ಪಾಸಿಟಿವ್ನೆಸ್ ಸಿಗುತ್ತೆ, ನೆಗೆಟಿವ್ ಆಗಿ ಚಾನ್ಸಸ್ಸೇ ಇಲ್ಲ. ಇಲ್ಲಿ ಏನಂದ್ರೆ ಮುಖ್ಯವಾಗಿ ಫಿಕ್ಸ್ ಆಗಿರ್ತಾರೆ. ಈ ವಾರ ತಗೊಂಡಾಗ ಎನಿ ಟಾಸ್ಕ್ ಇಲ್ಲ, ಏನು ಇದಿಲ್ಲ, ಏನೂ ಇಲ್ಲ, ಕೇವಲ ವ್ಯಕ್ತಿತ್ವ ಅಂತ ಬಂದಿತ್ತು. ಆ ವ್ಯಕ್ತಿತ್ವದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಒಬ್ಬ ಇಲ್ಲ ಅಂದ್ರೆ ಮನೆ ಹೇಗಿರುತ್ತೆ ಒಂದ್ಸಲ ಊಹಿಸ್ಕೊಳ್ಳಿ. ಇಲ್ಲ ಗಿಲ್ಲಿ ನಟಗೆ ಹೈಪ್ ಕೊಡ್ತಾ ಇಲ್ಲ. ಅವ್ರಿದ್ರೆ ಸ್ವಲ್ಪ ನಗಿಸ್ತಾರೆ, ನಗ್ತಾ ಇದೀವಿ, ಎಪಿಸೋಡ್ ಓಡ್ತಾ ಇದೆ, ಅವರಿಂದ ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇದಾವೆ, ಏನೋ ಒಂದು ಆಗ್ತಾ ಇದೆ ತಾನೆ ಅವರಿಂದ. ಅವ್ರಿಗೆ ಕಳಪೆ ಕೊಡ್ತಾರೆ. ಅಲ್ಲಿ ಏನು ಆಟ ಆಡ್ದಾನೆ, ಏನು ಮಾಡ್ದಾನೆ, ಸುಮ್ಮನೆ ಕುತ್ಕೊಂಡು 3 ಹೊತ್ತು ತಿಂದು ಮೇಡಮ್ 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 ಮೇಡಮ್, ಅಣ್ಣ 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 ಅಣ್ಣ, ಸಾರ್ ಈ ರೀತಿ ಅನ್ಕಂತ ತುಂಬಾ ಜನ ಇದ್ದಾರೆ. ಅದ್ರ ಎಕ್ಸಾಂಪಲ್ ನಮ್ಮ ಧ್ರುವಂತ್, ನಮ್ಮ ಸುಧೀರ್ ಅವರೇ. ಅವ್ರು ಏನ್ ಆಟ ಆಡಿದಾರೆ ಈ ವೀಕಲ್ಲಿ? ಏನೂ ಇಲ್ಲ, ಎಂಥದ್ದೂ ಇಲ್ಲ. ಎಲ್ಲರಿಗೂ ನಮ್ಮ ಯಾರು ಚಂದ್ರಣ್ಣ ಅವ್ರು ಎಲ್ಲರಿಗೂ ಒಳ್ಳೆ ಗುಂಪಲ್ ಗೋವಿಂದ ಅನ್ನಂಗೆ ಒಳ್ಳೆ ಒಂದು ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಯಾವಾಗ್ಲೂ ಹಿಂದೆ. ಅರ್ಥ ಆಗುತ್ತೆ ಅನ್ಕೊಂಡಿದ್ರಿ. ಈ ರೀತಿ ಆದಾಗ ಅವ್ರು ಏನ್ ಮಾಡಿದ್ದಾರೆ, ಧ್ರುವಂತ್ ಏನ್ ಮಾಡಿದ್ದಾರೆ, ಇನ್ನು ಸುಧೀರ್ ಏನ್ ಮಾಡಿದ್ದಾರೆ, ತುಂಬಾ ಜನ ಅಂದ್ರೆ ಮಾತೇ ಆಡಲ್ಲ, ಒಂದು ಕಂಟೆಂಟು ಕೊಡಲ್ಲ, ಕಾಮಿಡಿನೂ ಮಾಡಲ್ಲ, ಏನೂ ಮಾಡ್ತಾ ಸುಮ್ಮನೆ ಇದ್ದಾರೆ. ಅಂತರ್ಗೆ ಕಳಪೆ ಕೊಡಲ್ಲ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಏನಾಗುತ್ತೆ ಗೊತ್ತಾ,
ಗ್ರಜ್ ಅಂತಿ ನೋಡಿ, ಅವ್ನು ಕೊಡ್ಲೇಬೇಕು, ಅವ್ನು ಕಳಪೆ ಕೊಟ್ಟು ಜೈಲಿಗೆ ಹಾಕ್ಲೇಬೇಕು. ಈ ರೀತಿ ಆದಾಗ, ಈ ರೀತಿ ಮನಸ್ಥಿತಿ ಇದ್ದಾಗ ಏನು ಮಾಡಕ್ಕಾಗಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನ್ ಗೊತ್ತಾ, ನಮ್ಮ ಚಂದ್ರಣ್ಣ ಎಷ್ಟು ಸಲ ನಾಮಿನೇಟ್ ಮಾಡಿದ್ದಾರೆ ಯಾರನ್ನ, ನಮ್ಮ ಗಿಲ್ಲಿನ ಸುಮಾರು ಸಲ 2-3 ಸಲ ನಾಮಿನೇಟ್ ಮಾಡಿದ್ದಾರೆ ಈ 6 ವೀಕ್ಸ್ ಅಲ್ಲಿ. ಮತ್ತೆ ಕಳಪೆ ಅಂತ ಬಂದಾಗ ಕೂಡ ಅಲ್ಲಿ ಗೊತ್ತಿರುತ್ತೆ ಡಿಸೈಡೆಡ್ ವೋಟ್ ಅಂತ. ಆಲ್ರೆಡಿ 6 ವೋಟ್ ಇವ್ರಿಗೆ 6 ವೋಟ್ ಇವ್ರಿಗೆ ಬಂದಿರುತ್ತೆ. ಆ ಟೈಮಲ್ಲಿ ಹೋಗಿ ಗಿಲ್ಲಿಗೆ ಕೊಡ್ತಾನೆ, ಗೆಳೆಯ ಈ ವಾರ ನೀನ್ ಕಳಪೆ ಗೆಳೆಯ, ಅದಲ್ಲ ಗೆಳೆಯ, ಇದಲ್ಲ ಗೆಳೆಯ. ನನಗೆ ಇವ್ರು ಎಲ್ಲರಿಗೂ ಒಂದೇ ಪ್ರಶ್ನೆ, ನಾನು ಹಂಗಂತ ಗಿಲ್ಲಿ ಸರಿ ಅಂತ ಹೇಳಲ್ಲ, ಬಟ್ ಇವ್ರು ಗಿಲ್ಲಿ ಕಾಮಿಡಿ ಮಾಡಿದಾಗ ನಗ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾರೆ, ಫುಲ್ ನಗ್ತಾ ಇರ್ತಾರೆ, ಹೊಟ್ಟೆ ಉಣ್ಣಾಗ ನಗ್ತೀವಿ ಅಂತ ನೋಡಿ ಆ ರೀತಿ ಎಲ್ಲ ಸ್ಮೈಲ್ ಮಾಡ್ತಾ ಇರ್ತಾರೆ. ಬಟ್ ಗಿಲ್ಲಿಗೆ ಬಂದು ನೀನ್ ಮಾಡಿ ತಪ್ಪು, ನೀನ್ ಮಾಡಿ ಸರಿಯಲ್ಲ ಅಂತಾರೆ. ಗಿಲ್ಲಿ ಏನ್ ಹೇಳಿ, ಒಂದು ಸ್ಪೋರ್ಟ್ಸ್ ಮ್ಯಾನ, ಇಲ್ಲ ಏನೋ ಪ್ಲೇಯರಾ, ಇಲ್ಲ ನ್ಯೂಸ್ ಆಂಕರ, ಏನಾರ ಬೇರೆ ಮಾತಾಡೋಕೆ. ಅವರು ಕಾಮಿಡಿ ಆಕ್ಟರ್, ಕಾಮಿಡಿ ಮಾಡ್ತಾರೆ. ಕಂಪಲ್ಸರಿ ಕಾಮಿಡಿ ಮಾಡೋರು ಕೆಲವ್ರನ್ನ ಇದು ಮಾಡ್ಬೇಕಾಗುತ್ತೆ, ಹಂಗಂತ ಸರಿ ಅಂತ ಹೇಳ್ತಾ ಇಲ್ಲ. ಪ್ರತಿ ಟೈಮಲ್ಲೂ ಸರಿ ಅಲ್ಲ, ಅದು ಅವ್ರ ಕಾಮಿಡಿ. ಆದ ಕಾರಣ ಏನಾಗುತ್ತೆ, ಅಟ್ಲೀಸ್ಟ್ ನಾನ್ ಹೇಳ್ತಾ ಇದ್ದೇನೆ ಅಂದ್ರೆ ಅವ್ರು ಮಾಡೋದು ಸರಿ ಅಂತಲ್ಲ, ಅವ್ರು ಮಾಡೋದ್ರಿಂದ ನಾವು ಎಪಿಸೋಡ್ ನೋಡಕ್ ಸ್ವಲ್ಪ ನೋಡ್ತಾ ಇದ್ವಿ ಎಪಿಸೋಡ್. ಅವ್ರು ಇಲ್ಲಂದ್ರೆ ಇವ್ರು ಬೇರೆ ಬನ್ನಿಂದ ಮಾತಾಡೋದು. ಈ ಏನ್ ಗೊತ್ತಾ, ಗಿಲ್ಲಿ ಕಾನ್ ಸಪ್ರೇಟ್ ಮಾಡ್ಬೇಕು, ಗಿಲ್ಲಿಗೆ ಕಳಪೆ ಕೊಡ್ಬೇಕು, ಗಿಲ್ಲಿ ವೇಸ್ಟ್, ಗಿಲ್ಲಿ ಮನೆ ಕಳಿಸ್ಬೇಕು, ಗಿಲ್ಲಿ 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 ಇವ್ರ ಬಗ್ಗೆನೇ ಮಾತಾಡ್ತಾ ಇರ್ತೀರ. ಇವ್ರು ಯಾರೋ ಅಶ್ವಿನಿ ಆಗಿರ್ಬೋದು, ರಿಷಾ ಆಗಿರ್ಬೋದು, ರಾಸಿಕಾ ಅಂತೂ ಇನ್ನೊಬ್ಬರನ್ನ ತುಳಿಬೇಕು ಅಂತ ಮೈಂಡ್ ಸೆಟ್ ಅಲ್ಲಿ ಯಾವಾಗ್ಲೂ ಇಟ್ಕೊಂಡು ಕುತ್ಕೊಂಡೇ ಇರ್ತಾರೆ. ಅವ್ರು ಆಟ ಆಡ್ಬೇಕಂತನೋ ಇನ್ನೊಂದೇನೋ ಮಾಡ್ಬೇಕಂತನೋ ಏನಿರಲ್ಲ. ಒಂದು ಗಿಲ್ಲಿ ಕಾವ್ ಬಗ್ಗೆ ಮಾತಾಡ್ತಾರೆ, ಸ್ಪಂದನ ಬಗ್ಗೆ ಮಾತಾಡ್ತಾರೆ, ಇಲ್ಲ ಸುರಜ್ ಹತ್ರ ಮಾತಾಡ್ತಾರೆ, ಅಷ್ಟು ಬಿಟ್ರು ಬೇರೆ ಏನು ಮಾಡಲ್ಲ. ಇನ್ನ ರಿಷಾ ಅಂತೀರಾ, ಕಂಪ್ಲೀಟ್ಲಿ ಫೇಕ್ ಅಂತ ಕಾಣುತ್ತೆ. ಯಾಕಂದ್ರೆ ಅವ್ರು ಯಾವ ರೀತಿ ಇರ್ತಾರೋ, ಯಾರ ಹತ್ರ ಏನ್ ಮಾತಾಡ್ತಾರೋ ಅನ್ನೋ ಗೊತ್ತಿರಲ್ಲ. ಮುಖ್ಯವಾಗಿ ಜಗಳಕ್ಕಂತ ಕಾಯ್ತಾ ಇರ್ತಾರೆ, ಗಿಲ್ಲಿನ ತುಳಿಬೇಕಂತಿರ್ತಾರೆ, ಇಷ್ಟನೇ ಮಾಡ್ತಾ ಇರ್ತಾರೆ, ಅಷ್ಟು ಬಿಟ್ಟು ಬೇರೆ ಏನು ಮಾಡಂಗಿಲ್ಲ. ಇಲ್ಲಿ ಪ್ರತಿ ಸಲ ಸುಧೀರ್ ಅವ್ರು ಹೇಳ್ತಾ ಇದ್ರು ಏನಂತ, ಗಿಲ್ಲಿ ನೀನ್ ಹೋಗಿದ್ರೆ ಇನ್ನೇ ಗೆಲ್ತಿದ್ದೆ, ಗಿಲ್ಲಿ ನೀನ್ ಹೋಗಿದ್ರೆ ಇನ್ನೇ ಗೆಲ್ತಿತ್ತೆ ಅಂತ. ಸತ್ಯ, ಬಟ್ ಪ್ರತಿ ಸಲ ಟಾಂಟ್ ಮಾಡೋದು ಕೂಡ ಸರಿ ಕಾಣ್ತಿಲ್ಲ. ಅದಕ್ಕೆ ಕಾವ್ಯ ಕೂಡ ರಿಪ್ಲೈ ಕೊಡ್ತಾರೆ, ಆ ಟಾಸ್ಕ್ ಇದ್ದಿದ್ದು ಆ ರೀತಿ. ಒಂದ್ ವೇಳೆ ನಾವು ಇಬ್ಬರು ತಂದಿರ್ಗೇನೆ ಇಬ್ಬರು ಫೇಲ್ ಆಗ್ತಾ ಇದ್ವಿ, ಆದ ಕಾರಣ ನಾವು ತಂದಿಲ್ಲ ಅಂತೆಲ್ಲ ಕ್ಲಾರಿಟಿ ಕೊಡ್ತಾರೆ. ಇನ್ನು ಮಾಡು ಕ್ಯಾಪ್ಟನ್ ಆದ್ಮೇಲೆ ಹೇಗ್ ಮಾಡ್ತಾರಂತ ನೀವು ಕಮೆಂಟ್ ಮಾಡಿ. ಕ್ಯಾಪ್ಟನ್ ಮಾಡಿದ್ಮೇಲೆ ರೂಲ್ಸ್ ಚೆನ್ನಾಗಿ ಫಾಲೋ ಮಾಡ್ತಾ ಇದಾರೆ, ಚೆನ್ನಾಗಿ ಯೂಸ್ ಮಾಡ್ತಾ ಇದಾರೆ. ಇಲ್ಲಿ ಗಿಲ್ಲಿಗಳು ಸ್ವಲ್ಪ ಕೆಲಸ ಮಾಡ್ಬೇಕಪ್ಪ. ಅದ್ ಬಿಟ್ಬಿಟ್ಟು ಪ್ರತಿ ಸಲ ಹೇಳ್ಸ್ಕೊಳೋದು, ಪ್ರತಿ ಸಲ ಇದು ಮಾಡೋದು, ಪ್ರತಿ ಸಲ ಅದು ಚೆನ್ನಾಗಿ ಕಾಣಲ್ಲ. ಯಾಕಂದ್ರೆ 1 ಸಲ 2 ಸಲ ಸರಿ ಇರುತ್ತೆ, ಪ್ರತಿ ಸಲನೂ ನಾನು ಕೆಲಸ ಮಾಡಲ್ಲ, ಮೈಗಳ ಹಾಗೆ ಈಗ ಅಂದ್ರೆ ನೋಡೋರ್ಗು ಇದಾಗುತ್ತೆ, ಅಲ್ಲಿ ವೀಕ್ಷಕರಿಗೂ ಫ್ಯಾನ್ಸ್ಗಳು ಹರ್ಟ್ ಆಗೋದು ಗ್ಯಾರಂಟಿ. ಸ್ವಲ್ಪ ತಿದ್ಕೊಂಡ್ರೆ ತುಂಬಾ ಒಳ್ಳೇದಂತ ಅನಿಸ್ತಾ ಇದೆ. ಕಳಪೆ ಕೊಟ್ಟಿದ್ದು ಒಳ್ಳೇದೇ ಆಯ್ತು. ಯಾಕಂದ್ರೆ ಇದರಿಂದ ಏನಾದ್ರು ಸ್ವಲ್ಪ ಬದಲಾಗ್ತಾರ, ನನಗನ್ಸುತ್ತೆ ಚಾನ್ಸೇ ಇಲ್ಲ ಬದಲಾಗಕ್ಕೆ. ಕಾಮಿಡಿ ಕಡಿಮೆ ಆಗುತ್ತೆ, TRP ಕಡಿಮೆ ಆಗುತ್ತೆ. ವೀಕೆಂಡ್ ಅಲ್ಲಿ ಬಂದ್ಬಿಟ್ಟು ಗಿಲ್ಲಿಗೆ ಸ್ವಲ್ಪ ಬೂಸ್ಟ್ ಅಪ್ ಆಗೋದು ಏನಾದ್ರು ಕೊಡ್ಬೇಕು. ಇಲ್ಲ ಅಂದ್ರೆ ಇವ್ರಿಗೆ ಮೇಕರ್ಸ್ಗೆ ಇನ್ನ ಪಚ್ಚಪ್ಪ ಕಷ್ಟ ಅವರು. ಆ ರೀತಿ ಆಗಿತ್ತು. ಉತ್ತಮ ಕಳಪೆ ಅಂತ ಬಂದಾಗ ಇನ್ನೊಂದು ಮುಖ್ಯವಾಗಿ ನಾನು ಹೇಳೋದಲ್ಲ, ಜಗಳ ಸೇಮ್ ಅಪ್ಪ. ಈ 2-3 ಎಪಿಸೋಡ್ ಏನಾಗಿದೆ, ಗಿಲ್ಲಿ ಬಗ್ಗೆನೇ ಓಡ್ತಾ ಇದೆ. ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಗಿಲ್ಲಿ ಕಾಲು ಎಳಿತಾನೆ, ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಗಿಲ್ಲಿ ಕಾಲು ಎಳಿತಾನೆ, ಇದನ್ನೇ ಮಾತಾಡ್ತಾರೆ, ಇದನ್ನೇ ಹೇಳ್ತಾ ಇದಾರೆ. ಇಲ್ಲಿ ಸ್ಟಾರ್ಟ್ ಮಾಡಿದ್ದೇ ಅವರು. ಇನ್ನೊಂದು ಇವ್ರಿಗೆ ರಿಷಾ ಅವರಿಗೆ ಬಾತ್ರೂಮ್ ಕೊಟ್ಟದಕ್ಕೆ ಅಳ್ತಾ ಇದ್ದಾರೆ, ಟಾರ್ಗೆಟ್ ಮಾಡಿ ಬಾತ್ರೂಮ್ ಕೊಟ್ಟಿದ್ದಾರೆ ಅಂತ. ಎಂತ ಮಾತು ಮರೆ ಮೇಡಮ್, ನೀವು ಮಾಡಿರೋ ಟಾರ್ಗೆಟ್ಗೂ ಅಲ್ಲಿ ಮಾಡೋದಕ್ಕೂ ಸಂಬಂಧನೇ ಇಲ್ಲ. ಯಾರಾದ್ರೂ ಹೇಳ್ಕೊಟ್ರ ಅಲ್ಲಿ ಹೋಗಿ ರಿಷಾ ಅವ್ರಿಗೆ ಬಾತ್ರೂಮ್ ತೊಳಕೇಳು ಅಂತ? ಯಾರಿಲ್ಲ ತಾನೆ. ನೀವು ಪ್ರತಿದಕ್ಕೂ ನನ್ನ ಟಾರ್ಗೆಟ್ ಮಾಡ್ತಾರೆ, ನನ್ನ ಪ್ರತಿದಕ್ಕೂ ನಾನು ಇದು ಮಾಡ್ತಾರೆ, ನಾನು ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ ಅಂತ ಕೇಳಿದಾಗ ಇಲ್ಲಿ ನೋಡೋ ವೀಕ್ಷಕರೇನು ಹುಚ್ಚರಲ್ಲ, ಆರಾಮಾಗಿ ಅನಲೈಸ್ ಮಾಡ್ತಾರೆ. ಯಾರು ಏನ್ ಮಾತಾಡ್ತಾರೆ, ಯಾರೆಲ್ಲ ಏನೆಲ್ಲ ಮ್ಯಾನಿಪುಲೇಟ್ ಮಾಡ್ತಾರೆ, ಪ್ಲೇಟ್ ಇಡ್ತಾರೆ, ಬಕೆಟ್ ಇಡ್ತಾರೆ, ಚಂಬ್ ಇಡ್ತಾರೆ, ಜಗ್ ಇಡ್ತಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅದು ಆ ರೀತಿ ಆದಾಗ ಅದು ಕ್ರೈಮ್ ಮಾಡ್ತಾರೆ ಮರೆ, ಅಳುತ್ತಾರೆ. ನಂಗೆ ಬಾತ್ರೂಮ್ ತೊಳೆಯ ಕೊಡೋರು. ಬಿಗ್ ಬಾಸ್ ಮನೇಲಿ ಅಶ್ವಿನಿ ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಯಾಕಂದ್ರೆ ಬಿಗ್ ಬಾಸ್ ಮನೆ ಅಂತ ಬಂದಾಗ ಎಲ್ಲಾನು ಮಾಡ್ಲೇಬೇಕು, ಎಲ್ಲಾನು ಇದ್ರ ಮಾಡ್ಲೇಬೇಕು, ಅದ್ ಬಿಟ್ಬಿಟ್ಟು ಅದು ಮಾಡಲ್ಲ ಇದು ಮಾಡಲ್ಲ ಅಂತೆಲ್ಲ ಅನ್ಬಾರ್ದಂತ. ಇನ್ನು ಅದಾದ್ಮೇಲೆ ಧ್ರುವಂತ ಅವರು ನನ್ನ ಬಗ್ಗೆ ಮಾತಾಡ ಅಂತ ಅವರೇ ಹೇಳ್ಕೊಂತಾರೆ. ಅವರೇ ಸೈಲೆಂಟ್ ಆಗಿರ್ಬೇಡ ಅಂತೆಲ್ಲ ಎಪಿಸೋಡ್ ಎಲ್ಲ ನೋಡಿದ್ವಿ. ಇದೆಲ್ಲ ಸ್ವಲ್ಪ ಇರಿಟೇಟಿಂಗ್ ಆಗ್ತದೆ ಅನ್ಸುತ್ತೆ ನಮ್ಮ ಗಿಲ್ಲಿ ಅವರಿಂದ ಧ್ರುವಂತ ಅವ್ರಿಗೆ. ಆದ ಕಾರಣ ರಿಯಾಕ್ಟ್ ಮಾಡ್ತಾರೆ. ಅವ್ರು ರಿಯಾಕ್ಟ್ ಮಾಡಿ ತಪ್ಪಲ್ಲ, ಯಾಕೆಂದ್ರೆ ಅದು ಆಗಿರುತ್ತೆ ಆ ಟೈಮಲ್ಲಿ ಸುಮಾರು ಸಲ ಆಗಿರುತ್ತೆ. ಸುಮಾರು ಸಲ ಆದಾಗ ಅಟ್ಲೀಸ್ಟ್ ಅವರು ಹೇಳ್ಬೇಕಾಗಿತ್ತು ಗಿಲ್ಲಿ ಇನ್ಮೇಲೆ ಬೇಡ ಅಂತ. ಅದು ಹೇಳಿದ್ರು, ಅದು ಸರಿನೇ ಇತ್ತು. ಇಲ್ಲಿ ಏನ್ ಮಾಡಿದ್ರೆ ಉರಿಯೋ ಬೆಂಕಿಗೆ ತುಪ್ಪ ಆಗ್ತಿದ್ರು. ಆ ರೀತಿಯಾಗಿ ರಿಷಾ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಅಲ್ಲಿ ಹೋಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ
ಇವುದು ನಿಂದ ಅತಿ ಆಯ್ತು, ಮಾಡ್ಬಾರ್ದು ಈಗ ಮಾಡ್ಬಾರ್ದು ಅಂದಾಗ ಒಬ್ರು ಮಾತಾಡ್ಬೇಕಾದ್ರೆ ಇಬ್ರು ಬಂದು ಅದೇ ಸರಿ ಅಂದ್ರೆ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಆರ್ಗ್ಯುಮೆಂಟ್ ಅದೇ ಆಗಿದ್ದು ನಿನ್ನೆ ಕೂಡ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಎಪಿಸೋಡ್ ಅಲ್ಲಿ ಬ್ರಾಟ್ ಅವ್ರು ಬರ್ತಾರೆ, ಅನೌನ್ಸ್ ಮಾಡಿ ಹೋಗ್ತಾರೆ, ಅದ್ರ ಬಗ್ಗೆ ಸಾಂಗ್ ಹಾಕಿದ್ರು. ಆ ಹಾಡು ನಾನು ಫಸ್ಟ್ ಟೈಮ್ ಕೇಳಿದ್ರೆ ತುಂಬಾ ಚೆನ್ನಾಗಿ ಹೊಡಿತ ಅನಿಸ್ತಾ ಇತ್ತು. ಇನ್ನು ಆಲ್ಮೋಸ್ಟ್ ಆಲ್ ಎಪಿಸೋಡ್ ಅಲ್ಲಿ ಅದನ್ನೇ ಆಗಿದ್ದು, ಮಾಡೋ ಕ್ಯಾಪ್ಟನ್ ಚೆನ್ನಾಗಿ ಮಾಡ್ತಾ ಇದ್ರೆ ಮುಂದುವರಿಲ್ಲ ಅಂತ ಹೇಳೋಣ. ಇನ್ನು ಜಾನಿ ಅವರ ಟಾಸ್ಕ್ ಅಲ್ಲಿ ಒಂದು ಬಂದಿತ್ತು, ಅದೇನೋ ಸನ್ರಿಚ್ ಟಾಸ್ಕ್ ಅಲ್ಲಿ. ಆ ಟಾಸ್ಕ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಡಿಮೋಟ್ ಮಾಡ್ಬಿಟ್ರೆ ಗಿಲ್ಲಿ ಇದ್ರೆ ಬೇಡ, ಗಿಲ್ಲಿ ಟೀಮ್ ಬೇಡ, ಗಿಲ್ಲಿ ಇದ್ರೆ ಸೋಲ್ತಾರೆ, ಗಿಲ್ಲಿನೇ ಸೋಲಕ್ ಕಾರಣ ಅಂತ ಸ್ಟಾರ್ಟಿಂಗ್ ಅಲ್ಲೇ ನೀವು ಹೇಳ್ಕೊಂತ ಬಂದ್ರೆ ಅಲ್ಲಿರೋರು ಏನ್ ಮಾಡ್ತಾರೆ, ಇವ್ರು ಮಾಡ್ತಾರೆ, ಇವ್ರು ಹೇಳ್ತಿರೋದಾದ್ರೆ ನಾನು ಮಾಡೋದೇ ಅದ ಅಂತ ಇವ್ರು ಮಾತಾಡ್ತಾರೆ. ಆಕ್ಚುಲಿ ಇವ್ರ ಪ್ಲಾನ್ ಇತ್ತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೀವು ಗಿಲ್ಲಿ ಟೀಮ್ ಬೇಡ ಅಂದಾಗ ಓಕೆ ಅದನ್ನ ತಗೊಂತಾರೆ. ಆಮೇಲೆ ಕೆಲಸ ಮಾಡೋಣ ಅಂತ ಹೋದಾಗ ಗಿಲ್ಲಿನ ಹತ್ರ ಬರ್ಬೋದು, ದೂರ ಇರೋ ಅಂದಾಗ ಅವ್ರಿಗೆ ಏನಾಗುತ್ತೆ, ಇವ್ರು ನನ್ನ ಟೀಮ್ ಸೇರಿಸ್ಕೊಂಡು ನನ್ನ ಟೀಮಲ್ಲೇ ಇದು ಮಾಡ್ತಾ ಇದ್ರೆ ಇವ್ರನ್ನ ಇದು ಮಾಡಬಾರ್ದು, ಇವ್ರನ್ನ ಸೋಲಿಸ್ಲೇಬೇಕು ಅನ್ನೋ ಒಂದು ಥಾಟ್ ಅಲ್ಲಿ ಸೋಲಿಸ್ತಾರೆ. ಬಟ್ ಅದು ಮಾಡಿದ್ದು ಫನ್ ಆಗಿತ್ತು, ಕ್ರಿಯೇಟಿವ್ ಆಗಿತ್ತು, ಅಲ್ಲಿ ತುಂಬಾ ಜನ ಹಟ್ಟು ಕೂಡ ಆಯ್ತು, ಪ್ರಾಬ್ಲಮ್ ಇಲ್ಲ. ಬಟ್ ಲಾಸ್ಟ್ ಅಲ್ಲಿ ನಮ್ಮ ಗಿಲ್ಲಿ ಕ್ಲಾರಿಟಿ ಕೊಡ್ತಾನೆ ಯಾಕೆ ಈ ರೀತಿ ಮಾಡ್ದ ಅಂತ. ಕಾವ್ಯ ಕೇಳಿದಾಗ ಕಾವ್ಯ ಅವ್ರಿಗೆ ಹೇಳ್ತಾನೆ ಈ ರೀತಿ ಆಗಿತ್ತು, ನಾನು ಇದು ಮಾಡ್ರು, ನಾನು ಅದಕ್ಕೆ ಅದು ಮಾಡಿದೆ ಅಂತ. ಮತ್ತೆ ಇದ್ರ ಬಗ್ಗೆ ನೀವೇನನ್ಸುತ್ತಾ ಕಮೆಂಟ್ ಮಾಡಿ. ಆ ಟಾಸ್ಕ್ ಅಲ್ಲಿ ಆ ಟೀಮ್ ವಿನ್ ಆಗ್ತಾರೆ, ಕಾವ್ಯ ಟೀಮ್ ಅಲ್ಲಿ ತುಂಬಾ ಫನ್ ಕೂಡ ಇತ್ತು, ಎಲ್ಲ ಇತ್ತು, ಕಾಮಿಡಿ ಮಾಡ್ತಾನೆ. ಅಲ್ಲ ಆಗಂತ ಸುಮ್ಮನೆ ಅಡಿಗೆ ಮಾಡಿದ್ರೆ ಚೆನ್ನಾಗಿತ್ತ, ಅದೇನು ಟಾಸ್ಕ್ ಏನಲ್ಲ, ಪ್ರಮೋಷನ್ ಟಾಸ್ಕ್. ಆ ಟಾಸ್ಕ್ಗೋಸ್ಕರ ಇದು ಮಾಡ್ತಾರೆ. ಅದು ಜಾನಿ ಅವ್ರು ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜಾನಿ ಅವ್ರು ಅಶ್ವಿನ್ ಹತ್ರ ತುಂಬಾ ಮತ್ತೆ ಸೇಮ್ ಮ್ಯಾಚ್ ಕ್ಲೋಸ್ ಆಗ್ತಾ ಇದ್ರಂದ್ರೆ ಹಿಂಗ್ ಅಂಬೋದು ಸರಿ ಮಾಡ್ತಾರೆ. ಈಗ ನಾವು ಒಂದ್ ಹೇಳ, ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಗಿಲ್ಲಿ ಕಾಲ್ ಎಳಿತಾನೆ, ಗಿಲ್ಲಿ ಇದು ಮಾಡ್ತಾನೆ ಅಂದ್ರೆ ಅವನು ಇರೋದೇ ಹಾಗೆ ಮರೆಯ ಅಂತ 40 ದಿನ ನೋಡಿ ಅಲ್ಲಿ ಎಪಿಸೋಡ್ ನಾವು 40 ದಿನ ನೋಡಿದಾಗ ಅವನು ಇರೋದೇ ಹಾಗೆ, ಅವ್ನು ಅವ್ರಿಗೆ ಮಾಡ್ತಾನೆ, ಅವ್ರು ಹಾಗೆ ಮಾಡ್ತಾರೆ ಅಂತ ಹೇಳ್ತೀವಿ. ಆದ್ರೆ ನೀವು ಜಾನ್ವಿ ಅವ್ರಿ ಅಂದ್ರೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಯಾವ ರೀತಿ ಇದ್ದಾಗ ಇವ್ರು ಏನಕ್ಕೆ ಮರೆ ಹಿಂಗ್ ಆಡ್ತಾರ ಅನ್ಸ್ತಾ ಇತ್ತು. ಮೊನ್ನೆ ಒಂದ್ ವೀಕ್ ಅಲ್ಲಿ ತುಂಬಾ ಚೆನ್ನಾಗಿದ್ರು. ಮತ್ತೆ ಈ ವೀಕ್ ಅಲ್ಲಿ ಯಾವಾಗಾದ್ರೂ ಅಶ್ವಿನಿ ಅವರು ಸ್ಯಾಕ್ರಿಫೈಸ್ ಮಾಡಿದಾಗ ಮತ್ತೆ ಸೇಮ್ ಅಶ್ವಿನಿ ಅವ್ರು ಒಳ್ಳೆರಾದ್ರು. ಈಗ ಅದನ್ನ ಹೇಳ್ತೇನೆ ಗಿಲ್ಲಿ ಒಂದ್ಸಲ, ನೀವೇ ಒಂದ್ಸಲ ಹೇಳಿದ್ರಿ ಅವ್ರ ಬಗ್ಗೆ ಹಾಗೆ ಹೀಗೆ ಅಂತ, ಮತ್ತೆ ಬಂದ್ಬಿಟ್ಟು ಒಳ್ಳೆರಂತೆಲ್ಲ ಪುಂಕ್ತಾ ಇದ್ರ ಅಂತ ನಮ್ಮ ಗಿಲ್ಲಿ ಹೇಳ್ತಾನೆ. ಅದು ಕರೆಕ್ಟ್ ಆಗಿದ್ದು. ಇಲ್ಲಿ ಏನಂದ್ರೆ ಟಾರ್ಗೆಟಿಂಗ್ ಮಾಡೇ ಕೊಟ್ರು, ಮಾತಾಡ್ಕೊಂಡು ಕೊಟ್ರು. ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಈ ಸಲ ನಾವು ಗಿಲ್ಲಿ ಕೊಡೋಣ ಅಂತೇಳಿ ಕಳಪೆ ಕೊಟ್ಟಿದ್ದು. ಇನ್ನು ಉತ್ತಮ ಚಂದ್ರ ಅಂತೆ, ನಮಸ್ಕಾರ ನಮ್ಮ ಮಾಳು ಅವ್ರಿಗೆ. ಅವ್ರು ಯಾವ ಕಾರಣಕ್ಕೆ ಉತ್ತಮ ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ, ಯಾವ ವಿಷಯಕ್ಕೆ ಉತ್ತಮ ಕೊಟ್ರ ಅಂತ ಗೊತ್ತಿಲ್ಲ. ಅವ್ರ ಕಿಚನ್ ಅಲ್ಲೂ ಕೆಲಸ ಮಾಡೋರು, ಓನಪ್ಪ ಎಲ್ಲರಿಗೂ ಅಡಿಗೆ ಮಾಡಾಕಿದಾರ ಅಂತ ಅದನ್ನೂ ಇಲ್ಲ. ಓಲಿ ಏನೋ ಎಂಟರ್ಟೈನ್ ಮಾಡ್ತಾನೋ ಅದನ್ನೂ ಇಲ್ಲ. ಎಲ್ಲರ ಹತ್ರನೂ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಅಲ್ಲಿ ಹೋಗಿ ಅಷ್ಟಕ್ಕೇನೆ ಕೊಟ್ಟಿದ್ದಾರೆ. ಇದ್ದಂತೂ ಡೆಫಿನೆಟ್ಲಿ ನಾಟ್ ಡಿಸರ್ವಿಂಗ್ ಅಂತ ಹೇಳ್ತೀನಿ. ಗಿಲ್ಲಿಗೆ ಡಿಸರ್ವಿಂಗ್ ಓಕೆ ಕೊಡ್ಬೋದಾಗಿತ್ತು, ಒಂದ್ಸಲ ಪಾಠ ಕಲಿಸ್ಬೇಕಾಗಿತ್ತು, ಅದು ಕೊಟ್ಟಿದ್ದಾರೆ, ಅದು ಎಕ್ಸ್ಪೆಕ್ಟ್ ಮಾಡೋಣ. ಬಟ್ ಉತ್ತಮ ಅಂತ ಬಂದಾಗ ನನಗಂತೂ ಅನ್ಸಲಿಲ್ಲ. ವ್ಯಕ್ತಿತ್ವನ ಎಲ್ಲಿ ತೋರಿಸ್ಕೊಂಡ್ರೋ ಗೊತ್ತಿಲ್ಲ. ಒಂದು ಹುಡುಗಿ ಬಗ್ಗೆ ನೀವು ಪ್ರೀತಿ ಬಿದ್ದೀಯಾ, ಬಲೇಲ್ ಬಿದ್ದೀಯಾ ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಕಾಮೆಂಟ್ ಮಾಡಿದ್ರೆ ಕಳಪೆ ಅಂತ ಕೊಡ್ತಾರೆ. ಇವ್ರಿಗೆ ಉತ್ತಮ ಕೊಡ್ತಾರೆ ಮಾಡುವವರು. ಏನಿಲ್ಲ ಗುರು, ಅದೇನಂತೀವಿ ನಾವು, ಸಹಾಯಕ್ಕೆ ಸಹಾಯ ಹಸ್ತಲಾಪ ಅಂತೀವಿ ನೋಡಿ. ನನಗೇನೋ ನೀನು ಮಾಡಿದ್ಯಾ, ನಾನು ಹಿಂಗೆ ಮಾಡ್ತೀನಿ. ಸಿಂಪಲ್ ಆಗಿ ಅವ್ನು ಸೇವ್ ಮಾಡಿದ್ದಾರೆ. ಸೇವ್ ಅಲ್ಲಿ ಕ್ಯಾಪ್ಟನ್ ಆಗೋ ಕಾರಣನೇ ಅವರು. ಮತ್ತೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳಿ, ತಾನೇ ಈಸಿಯಾಗಿ ಕೊಟ್ರು. ಧುವಂತರಿಗೆ ಮತ್ತೆ ಚೊಂಬು ಕೊಟ್ರು. ಇದಂತೂ ಸತ್ಯ. ಆ ರೀತಿ ಆಗಿತ್ತು ನಿನ್ನೆ ಎಪಿಸೋಡ್. ಕಂಪ್ಲೀಟ್ ಆಗಿ ಈ ವಾರ ಟಾಸ್ಕ್ ಇರಲಿಲ್ಲ, ಇದೇನು ಇಲ್ಲ, ವ್ಯಕ್ತಿತ್ವ ಹಾಗೆ ಈಗ ಅಂತ ಇದ್ರು. ಅದು ಯಾರ ವ್ಯಕ್ತಿತ್ವ ಹೇಗಿತ್ತಂತ ನೀವು ನೋಡಿರ್ತೀರ. ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಆ ವ್ಯಕ್ತಿತ್ವಗಳಿಗೆ ಒಂದು ಉತ್ತರ ಸಿಗೋದ್ರಲ್ಲಿ ಯಾವುದು ಡೌಟೇ ಬೇಡ ಅನ್ಸುತ್ತೆ. ಲಾಸ್ಟ್ ವೀಕಿಗಿಂತ ಈ ವೀಕ್ ಕಿಚ್ಚನ ಪಂಚಾಯತ್ ಚೆನ್ನಾಗಿಲ್ಲ ಅಂತೆಲ್ಲ ಬಯಸೋಣ. ಇದು ಆಗಿತ್ತು ನಿನ್ನ ಎಪಿಸೋಡ್ ರಿವ್ಯೂ. ಮತ್ತೆ ನಿಮಗೆ ಈ ಮನಸ್ಸಿನಲ್ಲಿ ಪರ್ಸನಲಿ ಏನು ಅನಿಸ್ತು ಎಪಿಸೋಡ್ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನು ಹೊಸ ನೋಡಿದ್ರೆ ಮಿಸ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.